ನೋಡಿ, ಇದು ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ, ಅದರ ಸಿದ್ಧಾಂತದ ವಿರುದ್ಧ ಹೋಗ್ತಕ್ಕಂಥ ಒಂದು ಸರ್ಕಾರ ಇದೆ. ಮೋದಿಯವರ ಸರ್ಕಾರ ಕಳೆದ 12 ವರ್ಷ ಆಗಿದೆ. ಅವ್ರು ಬಂದಾಗ ಅಚ್ಚೇ ದಿನ ತೊಗೊಂಬರ್ತೀವಿ ಅಂತ ಹೇಳಿದ್ರು 12 ವರ್ಷದಿಂದ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲ ಕಡೆ ದ್ವೇಷ, ಹಿಂಸಾತ್ಮಕ ಘಟನೆಗಳು ಮತ್ತು ಅರಾಜಕತೆ, ನಿರುದ್ಯೋಗ, ಎಲ್ಲ ಅನೇಕ ನೂರಾರು ಸಮಸ್ಯೆಗಳು ಮತ್ತು ದೇಶದಲ್ಲಿ ಐಕ್ಯತೆ ಮೂಡಿಸೋಕ್ಕಾಗಿಲ್ಲ. ದೇಶದಲ್ಲಿ ಒಂದು ಕೆಟ್ಟ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದೇ ಅವರ ಸಾಧನೆ. ಮತ್ತು ಎಲ್ಲ ಸಂಸ್ಥೆಗಳನ್ನು ಇವತ್ತು ತಮ್ಮ ವಶಕ್ಕೆ ತೆಗೆದುಕೊಂಡು ಸರ್ವಾಧಿಕಾರ ಧೋರಣೆ, ಚುನಾವಣಾ ಆಯೋಗ ಮತ್ತು ಎಲ್ಲ ನೀವು ಬೇರೆ ಬೇರೆ ಯಾವುದೇ ಒಂದು ಸರ್ಕಾರ ಸಂಸ್ಥೆ ತಗೊಳ್ಳಿ, ಏನು ಪರಿಸ್ಥಿತಿ ಆಗಿದೆ ಮತ್ತು ಯಾರು ಅವ್ರ ವಿರುದ್ಧ ಮಾತಾಡ್ತಾರೆ, ಅವ್ರ ಪರಿಸ್ಥಿತಿ ಏನಾಗ್ತಾಯಿದೆ, ಅವ್ರ ಮೇಲೆ ಅವ್ರಿಗೆ ತೊಂದರೆ ಕೊಡೋದು, ಕೇಸ್ ಬುಕ್ ಮಾಡೋದು, ED, IT, CBI ದುರುಪಯೋಗ ಪಡಿಸ್ಕೊಳ್ಳೋದು, ರಾಜಕೀಯ ಪಕ್ಷಗಳನ್ನು ಹೊಡಿತಾ ಇರ್ತಕ್ಕಂಥದ್ದು, ಇವ್ರ ಮುಂದೆ ಇವ್ರಿಗೆ ಯಾರು ಏನು ಪ್ರಶ್ನೆನೇ ಕೇಳಬಾರ್ದು. ಇದು ಇವತ್ತು ದೇಶದ 12 ವರ್ಷದ ಸಾಧನೆ. ಇದು ಇವತ್ತು ಜನರ ಮಾತು ಕೂಡ ಕೇಳಕ್ಕೆ ತಯಾರಾಗಿಲ್ಲ. ಮಣಿಪುರಲ್ಲಿ ಏನಾಯಿತು ನಾವು ನೋಡೋದು, ತಿರುಗೂ ಕೂಡ ನೋಡಲಿಲ್ಲ ಪ್ರಧಾನಮಂತ್ರಿ. ಎಷ್ಟು ಜನ ಸತ್ತೋದ್ರು, ಏನೇನು ಅಲ್ಲಿ ಸಮಸ್ಯೆಗಳು ಬಂತು, ಎಷ್ಟು ದೊಡ್ಡ ಆತಂಕ ಪರಿಸ್ಥಿತಿ ಸೃಷ್ಟಿಯಾಯಿತು. ರೈತರು ಹೋರಾಟ 1 ವರ್ಷ ಮಾಡಿದ್ರು. ಚುನಾವಣೆ ಸೋಲ್ತೀವಿ ಅಂತ ಹೇಳಿ ಅದಕ್ಕೋಸ್ಕರ ಅವರು ಆ ಕಾನೂನನ್ನು ವಾಪಸ್ ತಗೊಂಡ್ರೆ ಹೊರತು ರೈತರ ವಿರುದ್ಧ ರೈತರುಗಳನ್ನೆಲ್ಲ ದೇಶದ್ರೋಹಿಗಳಂತ ಕರೆದ್ರು. ಅದೇ ರೀತಿ ಇವತ್ತು ದೆಹಲಿಯಲ್ಲಿ ಏನು ಪ್ರತಿಭಟನೆ ಮಾಡ್ತಾರೆ, ಅವರನ್ನು ಕೂಡ ದೇಶದ್ರೋಹಿಗಳು, ಇವರೇನೇನೋ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅವ್ರ ಜೊತೆ ಮಾತಾಡೋಕ್ಕೆ ತಯಾರಿಲ್ಲ. ಒಂದು ಸರ್ಕಾರ ಅಂತ ಹೇಳಿದ್ರೆ ಯಾರೋ ಹೋರಾಟ ಕೂತ್ಕೊಂಡಾಗ ಅವ್ರನ್ನ ಕರೆಸಬೇಕು, ಕೇಳಬೇಕು. ಅದು ಭಾಳ ಗಂಭೀರ ಸಮಸ್ಯೆ. ಅದಕ್ಕೆ ಇವತ್ತು ನಾವು ಈ ಚರ್ಚೆ ಇದೆ, ನೀವು ಅದನ್ನೆಲ್ಲ ಬಂದು ಕವರ್ ಮಾಡಿ. ಅದರಿಂದ ಇವತ್ತು ಈ ಸರ್ಕಾರ ವಿರೋಧ ಪಕ್ಷದ ನಾಯಕರನ್ನು ಒಂದು ಬಹಳ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡ್ತಕ್ಕ ಸಂದರ್ಭದಲ್ಲಿ ಅವರು ನಿನ್ನೆ ಯಾವ ರೀತಿ ನಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವ್ರ ಜೊತೆ ಮತ್ತು ಬೇರೆ ಅನೇಕ ವಿರೋಧ ಪಕ್ಷದ ನಾಯಕರುಗಳ ಜೊತೆ, ಅತ್ಯಂತ ಕ್ರೂರವಾದಂಥ ರೀತಿಯಾಗಿ, ಅಮಾನವೀಯವಾದಂಥ ರೀತಿಯಾಗಿ ಒಂದು ಅಸಹನೆ ಅವ್ರಿಗೆ, ಯಾರು ಕಂಡ್ರೂ ಕೂಡ ಅವರು ನಮ್ಮ ಮುಂದೆ ನಿಲ್ಲಬಾರ್ದು, ನಮ್ಮ ಕೇಳಬಾರ್ದು, ಇವರು ನಮ್ಮ ಪ್ರಶ್ನೆ ಮಾಡೋರು ಯಾರು ಅಂತ ಇವತ್ತು ಆ ಒಂದು ದರ್ಪ ಮತ್ತು ಅಹಂಕಾರ ಬಂದ್ಬಿಟ್ಟಿದೆ. ಇವತ್ತು ದೇಶದ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾಯಿದೆ, ಉಲ್ಬಣ ಆಗ್ತಾಯಿದೆ. ಅದಕ್ಕೆ ಇವತ್ತು ಈ ಸರ್ಕಾರ ಹೋಗಬೇಕಾಗ್ತದೆ, ಅದು ಜನ ತೀರ್ಮಾನ ಮಾಡಬೇಕಾಗ್ತದೆ. ಆದರೆ ನ್ಯಾಯಕ್ಕೋಸ್ಕರ ನಮ್ಮ ಹೋರಾಟ ಮುಂದುವರಿತದೆ.